ಇವತ್ತು ಅನೇಕ ವಿಚಾರಗಳನ್ನ ನಮ್ಮ ಎಂ ಬಿ ಪಾಟೀಲ್ ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಕೆ ಎಚ್ ಮುನಿಯಪ್ಪನವರು, ಜಮೀರ್ ಅವರು ಬಹಳ ವಿಚಾರಗಳನ್ನ, ಪ್ರಶ್ನೆಗಳನ್ನ, ಸವಾಲುಗಳನ್ನ ಕೂಡ ಹಾಕಿದ್ರು. ನಾನಿಲ್ಲಿ ಬರ್ಬೇಕಾದ್ರೆ ನಾನು ಹೆಚ್ಚಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೆನೆ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕ್ತೆ, ನಾನೇ ಬೇಕು ಅಂತ ಹಾಕ್ತೆ. ಯಾಕೆಂದ್ರೆ ಅವ್ರು ನನಗೆ ಹೇಳಿದ್ರು, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಅರ್ಥ, ನಾನು ನಿನ್ನನ್ನು ತಿಹಾರ್ ಜೈಲು ಕಳಿಸ್ತೀನಿ, ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲು ನೋಡಾಯ್ತು, ನಿನ್ನ ಕೇಸ್ಗಳು ನೋಡಾಯ್ತು, ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು. ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ 136 ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಕಾಸನ್ನ, ಅಧಿಕಾರವನ್ನು ತಂದಿದ್ದಾರೆ. ನಿನ್ನ ನಾಯಕತ್ವಕ್ಕೆ ಕುಮಾರಣ್ಣ 19 ಸೀಟನ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ನಾಯಕತ್ವಕ್ಕೆ 2 ಸೀಟನ್ನ ಕೊಟ್ಟಿದ್ದಾರೆ. 2 ಸೀಟನ್ನ ಕೊಟ್ಟಿದ್ದಾರೆ. ಪಾಪ ಬಿಜೆಪಿ ಅವರಿಗೆ ಶಕ್ತಿ ಸಾಲದು ಅನ್ನೋ ದೃಷ್ಟಿಯಿಂದ, ನಿಂಗೂ ಶಕ್ತಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇಬ್ರು ತಬ್ಬಾಡಿದ್ದೀರಿ, ತಬ್ಬಾಡ್ಕೊಂಡಿರಿ. 4 ದಿನದಿಂದ ಏನು ಹೇಳಿದಿರ್ತಾವು? ಅವ ಯಾರೋ ಪಾಪ ಮಾಜಿ MLA